Hello everyone, welcome to Learn Easily channel. George Orwell's What is Science? A Kannada explanation. ಜಾರ್ಜ್ ಆರ್ವೆಲ್ ರವರು ವಾಟ್ ಈಸ್ ಸೈನ್ಸ್ ಈ ಒಂದು ಎಸ್ಸೆಯನ್ನು 1947 ಪಬ್ಲಿಷ್ ಮಾಡಿರ್ತಾರೆ. ವಾಟ್ ಈಸ್ ಸೈನ್ಸ್? ನಾವು ಅಂದ್ಕೊಂಡ ಹಾಗೆ ವಿಜ್ಞಾನ ಅಂದರೆ ಏನು ಅಂದಾಗ ಇಲ್ಲಿ ಜಾರ್ಜ್ ಓರ್ವೆಲ್ ರವರು ಇದನ್ನು ವಿಮರ್ಶೆ ಮಾಡ್ತಾ ಒಂದು ಬೇರೆ ಆ್ಯಂಗಲ್ನಲ್ಲಿ ಸೈನ್ಸ್ ಅಂದರೆ ಏನು ಅಂತಕ್ಕಂಥದ್ದನ್ನು ತಮ್ಮ ಒಂದು ವಿಮರ್ಶೆಯ ಮೂಲಕ ಈ ಎಸ್ಸೆಯನ್ನು ಕೊಟ್ಟಿರ್ತಾರೆ. ಈ ಒಂದು ಎಸ್ಸೆಯ ಕನ್ನಡದ ಸರಳವಾದಂತಹ ಒಂದು ಅನುವಾದವನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಕೊನೆಯಲ್ಲಿ ನೀವು ಸ್ಕ್ರೀನ್ನ ಮೇಲೆ ಕಾಣ್ತಕ್ಕಂತಹ ಈ ಸಮರಿ PDF ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಮೊದಲಿಗೆ ಇಲ್ಲಿ ಜಾರ್ಜ್ ಓರ್ವೆಲ್ ರವರು ಈ ಒಂದು ಎಸ್ಸೆಯನ್ನು 1947 ಪಬ್ಲಿಷ್ ಮಾಡ್ತಾರೆ. ವಿಜ್ಞಾನ ಎಂದರೇನು ಅಂದರೆ ಇದು ಸಮಾಜದಲ್ಲಿ ವಿಜ್ಞಾನದ ಬಗ್ಗೆ ನಮ್ಮ ಜನರಲ್ಲಿ ಇರತಕ್ಕಂಥದ್ದು ತಪ್ಪಾದ ತಿಳುವಳಿಕೆಯ ಬಗ್ಗೆ ಮತ್ತು ಆ ವಿಜ್ಞಾನ ನಮ್ಮ ಜನರ ಜೀವನದಲ್ಲಿರ್ತಕ್ಕಂತಹ ಒಂದು ಪಾತ್ರದ ಬಗ್ಗೆ ಇದನ್ನು ವಿಮರ್ಶೆ, ಒಂದು ಕ್ರಿಟಿಕ್ ಆಗಿ ಈ ಒಂದು ಎಸ್ಸೆಯನ್ನು ಬರೆದಿರ್ತಾರೆ. ಈ ಒಂದು ಎಸ್ಸೆನಲ್ಲಿ ಜಾರ್ಜ್ ಓರ್ವೆಲ್ ರವರು ವಿಜ್ಞಾನವನ್ನು ಒಂದು ಟೆಕ್ನಿಕಲ್ ಆಗಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಕ್ಕಂತಹ ಗೊಜ್ಜಿಗೆ ಹೋಗೋದಿಲ್ಲ. ಅಂದರೆ ಈ ವಿಜ್ಞಾನವನ್ನು ಟೆಕ್ನಿಕಲ್ ಆಗಿ ಅವರು ಅರ್ಥ ಹೇಳ್ತಾ ಇಲ್ಲ. ಅವರು ಈ ಒಂದು 20th ಸೆಂಚುರಿ ಎಂದಾಗ 1947 ಜನರಲ್ಲಿರ್ತಕ್ಕಂತಹ ತಪ್ಪು ಕಲ್ಪನೆಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ವಿಜ್ಞಾನ ಅಂದರೆ ಏನು ಅಂತಕ್ಕಂಥದ್ದು ಜನರಲ್ಲಿ ಆಗ ಒಂದು ರೀತಿಯಲ್ಲಿ ಬೇರೆ ಬೇರೆ ಕಲ್ಪನೆಗಳನ್ನು ಇಟ್ಕೊಂಡಿದ್ದಾರೆ. ವಿಜ್ಞಾನ ಅಂದರೆ ಟೆಕ್ನಿಕಲ್ ಡೆವಲಪ್ಮೆಂಟ್ ಅಂತ ಅಂದ್ಕೊಂಡಿದ್ದಾರೆ. ಅದು ನಿಜವಾದ ವಿಜ್ಞಾನ ಅಲ್ಲ. ಅಲ್ಲಿ ವಿಜ್ಞಾನ ವೈಜ್ಞಾನಿಕವಾಗಿ ಅದರ ಅರ್ಥ ಬೇರೆ ಇದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ. ಈ ಒಂದು ವಿಶ್ಲೇಷಣೆಯಲ್ಲಿ ಅವರು ಹೇಳ್ತಾರೆ, ಆ ಒಂದು ಸಮಯದಲ್ಲಿ ಆದಂತಹ ಒಂದು ಕ್ಷಿಪ್ರವಾದ ತಾಂತ್ರಿಕ ಪ್ರಗತಿಗಳು, ಅಂದರೆ ಇಲ್ಲಾದಂತಹ ಒಂದು ಡೆವಲಪ್ಮೆಂಟ್ಸ್, ಟೆಕ್ನಿಕಲ್ ಡೆವಲಪ್ಮೆಂಟ್ಸ್ ಏನಾಗಿರಬಹುದು, ಇದು ಹೆಚ್ಚುತ್ತಿರುವ ವೈಜ್ಞಾನಿಕ ಅಧಿಕಾರದಿಂದ ಆಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇಲ್ಲಿ ಆರ್ವೆಲ್ ರವರು ಒಂದು ವಾದವನ್ನು ಮಂಡನೆ ಮಾಡ್ತಾರೆ. ಆ ಒಂದು ವಾದ ಏನಾಗಿದೆಯಪ್ಪ ಅಂದರೆ ವಿಜ್ಞಾನ ಮತ್ತು ಅದರ ಒಂದು ಪ್ರಾಯೋಗಿಕ ಒಂದು ಎಕ್ಸ್ಪರಿಮೆಂಟಲ್ ಅಪ್ಲಿಕೇಶನ್ ಅಂತಕ್ಕಂಥದ್ದನ್ನು ಹೇಳ್ತಾರೆ. ತಂತ್ರಜ್ಞಾನದ ನಡುವಿನ ಒಂದು ವ್ಯತ್ಯಾಸವನ್ನು ತಿಳಿಸ್ತಾರೆ. ಇಲ್ಲಿ ಸೈಂಟಿಫಿಕ್ ಸ್ಟಡಿ ಅಂದರೆ ಏನು, ಸೈಂಟಿಫಿಕ್ ನಾಲೆಡ್ಜ್ ಅಂದರೆ ಏನು, ಹಾಗೆ ಟೆಕ್ನಿಕಲ್ ಡೆವಲಪ್ಮೆಂಟ್ ಅಂತಕ್ಕಂಥ ಅದರ ನಡುವೆ ಇರತಕ್ಕಂತಹ ಒಂದು ವ್ಯತ್ಯಾಸವನ್ನು ಹೇಳ್ತಾ ಹೋಗ್ತಾರೆ. ಅವರು ಒಂದು ಪಬ್ಲಿಕ್ ಸ್ಪೀಚ್ನಲ್ಲಿ ಈ ಒಂದು ವ್ಯತ್ಯಾಸ ಅಂತಕ್ಕಂಥದ್ದು ಜನರಲ್ಲಿ ಗೊತ್ತಿಲ್ಲ, ಜನರಿಗೆ ಇದರ ಒಂದು ಯಾವುದೇ ರೀತಿಯ ಅರಿವಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆರ್ವೆಲ್ ರವರು ವಿಜ್ಞಾನವನ್ನು ಒಂದು ಅದರ ಸ್ಪಷ್ಟವಾದಂತಹ ಒಂದು ಪ್ರಾಡಕ್ಟ್ಸ್, ಅಂದರೆ ಅದರ ಒಂದು ಉತ್ಪನ್ನಗಳನ್ನು ನೋಡ್ತಾ ನಾವು ಅದನ್ನ ವಿಜ್ಞಾನ ಅಂದ್ಕೋತಾ ಇದ್ದೀವಿ ಅಂತ ಹೇಳ್ತಾರೆ. ಅಂದರೆ ಈ ಟೆಕ್ನಿಕಲ್ ಡೆವಲಪ್ಮೆಂಟನ್ನೇ ನಾವು ವಿಜ್ಞಾನ ಅಂತ ಅಂದ್ಕೋತಾ ಇದ್ದೀವಿ ಅಂತಕ್ಕಂಥದ್ದನ್ನು ಜನರು ಭಾವಿಸಿದ್ದಾರೆ. ಅದು ಅಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಅಂದರೆ ಆ ಒಂದು ಟೆಕ್ನಿಕಲ್ ಆಗಿ ಬರ್ತಕ್ಕಂತಹ ಯಂತ್ರಗಳು, ಔಷಧಿಗಳು, ಹಾಗೆ ಆ ದೈನಂದಿನ ಜೀವನದಲ್ಲಿ ಈ ತಂತ್ರಜ್ಞಾನ ಅಂತಕ್ಕಂಥದ್ದು ಹೇಗೆ ನಮ್ಮ ಜೀವನವನ್ನು ಟ್ರಾನ್ಸ್ಫರ್ ಮಾಡಿದೆ, ಅವುಗಳನ್ನು ಹೇಳ್ತಾ ಈ ಒಂದು ವಿಜ್ಞಾನ ಕೇವಲ ಪ್ರಗತಿಯ ಸಾಧನವಾಗಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಆ ಒಂದು ತಂತ್ರಜ್ಞಾನ ಪ್ರಗತಿಯನ್ನು ನಾವು ವಿಜ್ಞಾನ ಅಂತ ಕರಿತಾ ಇದ್ದೀವಿ. ಆದರೆ ವೀಕ್ಷಣೆ, ಪ್ರಯೋಗ ಮತ್ತು ವೈಜ್ಞಾನಿಕ ವಿಚಾರಣೆಗೆ ಆಧಾರವಾಗಿ ನಾವು ವಿಮರ್ಶಾತ್ಮಕ ಚಿಂತನೆಯ ಒಂದು ತತ್ವಗಳು, ವಿಜ್ಞಾನದ ಮೂಲಭೂತ ತತ್ವಗಳನ್ನು ನಿರ್ಲಕ್ಷಿಸ್ತಾ ಇದ್ದೀವಿ, ಅವುಗಳ ಬಗ್ಗೆ ನಾವು ಗಮನವನ್ನು ಕೊಡ್ತಾ ಇಲ್ಲ ಅಂತ ಅವರು ವಾದ ಮಾಡ್ತಾರೆ. ಅಂದರೆ ಟೆಕ್ನಿಕಲ್ ಪ್ರಗತಿಯನ್ನೇ ನಾವೇನು ಮಾಡ್ತಾ ಇದ್ದೀವಿ, ಸೈನ್ಸ್ ಅಂತ ಅಂದ್ಕೋತಾ ಇದ್ದೀವಿ. ಆದರೆ ಅಲ್ಲಿ ವೀಕ್ಷಣೆ, ಪ್ರಯೋಗ ಮತ್ತು ವೈಜ್ಞಾನಿಕವಾಗಿ ಅದನ್ನು ನಾವು ವಿಚಾರಣೆ ಮಾಡ್ತಾ ಇಲ್ಲ ಅನ್ನೋದನ್ನ ಹೇಳ್ತಾರೆ. ಇಲ್ಲಿ ಆ ಟೆಕ್ನಾಲಜಿ, ತಂತ್ರಜ್ಞಾನ ಅಂತಕ್ಕಂಥದ್ದು ಅದ್ಭುತಗಳ ಬಗ್ಗೆ ಜನರು ಬಹಳ ಒಂದು ಆಕರ್ಷಿತರಾಗಿದ್ದಾರೆ. ಟೆಕ್ನಾಲಜಿಕಲ್ ಒಂದು ಗ್ಯಾಡ್ಜೆಟ್ಸ್ ಬಗ್ಗೆ ಜನರು ತುಂಬ ಆಕರ್ಷಿತರಾಗಿದ್ದಾರೆ. ಅದರ ಬಗ್ಗೆ ಅವರು ಒಂದು ವಿಷಾದವನ್ನು ವ್ಯಕ್ತಪಡಿಸ್ತಾರೆ. ಯಾಕೆಂದರೆ ಅವುಗಳನ್ನು ಸಾಧ್ಯವಾಗಿಸಿದಂಥ ವೈಜ್ಞಾನಿಕ ಪ್ರಕ್ರಿಯೆಗಳ ಬಗ್ಗೆ ಹೆಚ್ಚಾಗಿ ಜನರು ಅಜ್ಞಾನಿಗಳಾಗಿದ್ದಾರೆ. ಆ ಒಂದು ಟೆಕ್ನಾಲಜಿಕಲ್ ಏನು ಗ್ಯಾಡ್ಜೆಟ್ಸ್ ಅಥವಾ ಏನು ಮಾಡ್ತಾ ಇದ್ದಾರೆ ಅವುಗಳ ಒಂದು ವೈಜ್ಞಾನಿಕ ಪ್ರಕ್ರಿಯೆ ಹೇಗಿದೆ ಅನ್ನೋದ್ರ ಬಗ್ಗೆ ಜನರಿಗೆ ಗೊತ್ತಿಲ್ಲ.
ಹಾಗೆ ಆ ಒಂದು ಟೆಕ್ನಿಕಲ್ ರಿಸಲ್ಟ್ಸ್ನ ಮೇಲೆ ಯಾವ ಮಾನವನ ಸಮಸ್ಯೆಗಳು, ಆ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಇರ್ತಕ್ಕಂತಹ ವಿಜ್ಞಾನದ ಒಂದು ಅವಶ್ಯಕತೆ ಬಗ್ಗೆ ಅದರ ಜ್ಞಾನ ಅಂತಕ್ಕಂಥದ್ದು ನಮಗೆ ಬೇಕಾಗಿದೆ. ಇಲ್ಲಿ ಆ ವೈಜ್ಞಾನಿಕ ಜ್ಞಾನ ಮತ್ತು ಸಾಮಾನ್ಯವಾಗಿ ಈ ಟೆಕ್ನಿಕಲ್ ಗ್ಯಾಡ್ಜೆಟ್ಸ್ ಅನ್ನೋದು ನಿಜವಾಗಲೂ ಸಹ ಒಂದು ಅನ್ವೇಷಣೆ ಎಲ್ಲ ಅಂತಕ್ಕಂಥದ್ದನ್ನು ಅವರು ವಾದ ಮಾಡ್ತಾರೆ. ನಂತರ ಬಂದಾಗ ಆರ್ವೆಲ್ರವರ ಒಂದು ಪ್ರಬಂಧದ ಒಂದು ಮೇಯ್ನ್ ಭಾಗ ಏನಪ್ಪ ಅಂದರೆ, ವೈಜ್ಞಾನಿಕ ಶಿಕ್ಷಣ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಇಂಟೆಲೆಕ್ಚುಯಲ್ ಮೀನ್ಸ್ ಬೌದ್ಧಿಕ ಶ್ರೇಷ್ಠತೆಯನ್ನು ಸ್ವಯಂಚಾಲಿತವಾಗಿ ನೀಡುತ್ತದೆ ಎಂಬ ಒಂದು ಕಲ್ಪನೆಯನ್ನು ಪ್ರಶ್ನಿಸಲು ಹೊರಟಿದ್ದಾರೆ. ಅವರ ಪರಿಣಿತಿಯನ್ನು ಮೀರಿದಂಥ ವಿಷಯಗಳ ಬಗ್ಗೆ ವಿಜ್ಞಾನಿಗಳನ್ನು ದೈವಜ್ಞಾನಿಗಳಂತೆ ಪರಿಗಣಿಸುವ ಪ್ರವೃತ್ತಿಯನ್ನು ಅವರು ಟೀಕಿಸ್ತಾರೆ. ಅಂದರೆ ನಾವು ಸೈಂಟಿಸ್ಟ್ಗಳನ್ನೇ ದೇವರು ಅಂತ ಹೇಳ್ತಕ್ಕಂಥದ್ದನ್ನು ಅವರು ಟೀಕೆ ಮಾಡ್ತಾರೆ. ವಿಜ್ಞಾನಿಯೇತರ ಅಭಿಪ್ರಾಯಗಳಿಗಿಂತ ಅವರ ಅಭಿಪ್ರಾಯಗಳು ಅಂತರ್ಗತವಾಗಿ ಹೆಚ್ಚು ಮೌಲ್ಯಯುತವಾಗಿದೆ. ವೈಜ್ಞಾನಿಕವಾಗಿ ತರಬೇತಿಯ ಸಮಸ್ಯೆಯನ್ನು ಪರಿಹರಿಸಲು ಕಠಿಣ ಮತ್ತು ತುಂಬ ವಿಶ್ಲೇಷಣಾತ್ಮಕ ವಿಧಾನವನ್ನು ಬಳಸಬಹುದಾದರೂ ಅದು ರಾಜಕೀಯ ನೀತಿಶಾಸ್ತ್ರ ಹಾಗೆ ಆರ್ಟ್ಸ್ ಕಲೆಗಳಂತಹ ಕ್ಷೇತ್ರಗಳಲ್ಲಿ ಜ್ಞಾನ ಅಂತಕ್ಕಂಥದ್ದು ಅಥವಾ ಒಳನೋಟವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳನ್ನು ಅಗತ್ಯವಾಗಿ ಸಜ್ಜುಗೊಳಿಸುವುದಿಲ್ಲ ಅಂತ ಅವರು ಹೇಳ್ತಾರೆ. ವಿಜ್ಞಾನಿಯು ಪರಿಣಿತಿ ಮತ್ತು ಅವರ ನಿರ್ದಿಷ್ಟ ಅಧ್ಯಯನ ಕ್ಷೇತ್ರಕ್ಕೆ ಸೀಮಿತವಾಗಿದೆ ಮತ್ತು ಇತರ ವಿಷಯಗಳ ಬಗ್ಗೆ ಅವರ ಅಭಿಪ್ರಾಯಗಳನ್ನು ಅವರ ಅರ್ಹತೆಯ ಆಧಾರದ ಮೇಲೆ ಡಿಸೈಡ್ ಮಾಡಬೇಕಾಗತ್ತೆ. ಅದರ ಜೊತೆಗೆ ವೈಜ್ಞಾನಿಕ ಅರ್ಹತೆಗಳ ಆಧಾರದ ಮೇಲೆ ಅಲ್ಲ ಎಂದು ಅವರು ಒತ್ತಿ ಹೇಳ್ತಾರೆ. ಇಲ್ಲಿ ಆರ್ವೆಲ್ರವರು ವೈಜ್ಞಾನಿಕ ಅಭ್ಯಾಸ ನೈತಿಕ ಆಯಾಮಗಳ ಬಗ್ಗೆ ಮತ್ತಷ್ಟು ವಿವರಿಸ್ತಾರೆ. ಅದರಲ್ಲಿ ಬೌದ್ಧಿಕ ಪ್ರಾಮಾಣಿಕತೆ ಮತ್ತು ಸಮಗ್ರತೆ ಪ್ರಾಮಾಣಿಕತೆಯನ್ನು ಒತ್ತಿ ಹೇಳ್ತಾರೆ. ನಂತರ ನಿಜವಾದ ವಿಜ್ಞಾನವು ವೈಯಕ್ತಿಕ ಮಹತ್ವಾಕಾಂಕ್ಷೆ ಅಥವಾ ರಾಜಕೀಯ ಕಾರ್ಯಸೂಚಿಗಳಂತಲ್ಲ, ನೈಸರ್ಗಿಕ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವ ನಿಜವಾದ ಬಯಕೆಯನ್ನು ಇರ್ತಕ್ಕಂಥದ್ದನ್ನು ನಾವು ಈ ಒಂದು ಸೈನ್ಸ್ ಅಂತ ಕರಿತೀವಿ ಅಂತ ಹೇಳ್ತಾರೆ. ಇಲ್ಲಿ ವೈಜ್ಞಾನಿಕ ಸಂಶೋಧನೆ ಅಂತಕ್ಕಂಥದ್ದು ಬಹಳ ವಸ್ತುನಿಷ್ಠ ಹಾಗೂ ವಿಶ್ವಾಸಾರ್ಹತೆಯಿಂದ ಮಾಡಬೇಕಾಗತ್ತೆ. ಶಕ್ತಿಯು ಭ್ರಷ್ಟಗೊಳಿಸುವ ಒಂದು ಸಾಮರ್ಥ್ಯದ ಬಗ್ಗೆ ಅವರು ವ್ಯಾಪಕವಾಗಿ ಖಂಡಿಸ್ತಾರೆ. ಮತ್ತು ಹಾಗೆ ಹೆಚ್ಚಿನ ಒಂದು ಕೃತಿಗಳಲ್ಲಿ ಅವರು ಈ ಒಂದು ವಿಷಯಗಳನ್ನು ಹೇಳ್ತಾ ಹೋಗ್ತಾರೆ. ಅದಾದ ನಂತರ ವಿಜ್ಞಾನ ಒಂದು ಸಂವೇದನಾಶೀಲ, ಅಂದರೆ ವಿಜ್ಞಾನವನ್ನು ನಾವು ಸಂವೇದನಾಶೀಲ ಮತ್ತು ತಪ್ಪು ದಾರಿಗೆ ಎಳಿತಕ್ಕಂಥ ಚಿತ್ರಣಗಳಿಗೆ ಸಾರ್ವಜನಿಕರ ಒಳಗಾಗುವಿಕೆ ಬಗ್ಗೆಯೂ ಸಹ ಆರ್ವೆಲ್ರವರು ಮಾತಾಡ್ತಾರೆ. ಅಂದರೆ ವಿಜ್ಞಾನ ಯಾವ ರೀತಿ ಜನರನ್ನು ತಪ್ಪು ದಾರಿಗಳಿಗೆ ಕರ್ಕೊಂಡು ಹೋಗುತ್ತೆ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾರೆ. ವೈಜ್ಞಾನಿಕ ಆವಿಷ್ಕಾರಗಳು ಪವಾಡಗಳಂತಹ ಪ್ರಗತಿಗಳಂತೆ ಪ್ರಸ್ತುತಪಡಿಸುವಂತಹ ಪ್ರವೃತ್ತಿಯನ್ನು ಅವರು ಟೀಕಿಸ್ತಾರೆ. ವೈಜ್ಞಾನಿಕ ಪ್ರಗತಿ ಅಂತಕ್ಕಂಥದ್ದು ಏನೋ ಪವಾಡಗಳನ್ನು ಸೃಷ್ಟಿ ಮಾಡಿದೆ ಅಂತ ಹೇಳ್ತಕ್ಕಂಥದ್ದನ್ನು ಅವರು ಟೀಕೆ ಮಾಡ್ತಾರೆ. ಮತ್ತು ಹಾಗಾಗಿ ಅವುಗಳ ಮಹತ್ವವನ್ನು ಉತ್ಪ್ರೇಕ್ಷಿಸುತ್ತಾರೆ ಮತ್ತು ಅವುಗಳ ಮಿತಿಗಳನ್ನು ನಿರ್ಲಕ್ಷಿಸುತ್ತಾರೆ. ಈ ಸಂವೇದನಾಶೀಲತೆ ತ್ವರಿತ ಪರಿಣಾಮಗಳ ಮೂಲವಾಗಿ ವಿಜ್ಞಾನದ ಒಂದು ತಿಳುವಳಿಕೆಗೆ ನಮಗೆ ಕೊಡುಗೆ ನೀಡುತ್ತೆ. ವೈಜ್ಞಾನಿಕ ಹಕ್ಕುಗಳು ವಿಮರ್ಶಾತ್ಮಕವಾಗಿ ಮೌಲ್ಯಮಾಪನ ಮಾಡತಕ್ಕಂತಹ ಜನರ ಸಾಮರ್ಥ್ಯವನ್ನು ದುರ್ಬಲಗೊಳಿಸುತ್ತೆ ಅಂತ ಅವರು ವಾದಿಸ್ತಾರೆ. ನಂತರ ವಿಜ್ಞಾನದ ಅಂತರ್ಗತ ಅನಿಶ್ಚಿತೆಗಳು ಮತ್ತು ಸಂಕೀರ್ಣತೆಗಳನ್ನು ಒಪ್ಪಿಕೊಳ್ಳುವ ಹೆಚ್ಚು ಸೂಕ್ಷ್ಮ ಮತ್ತು ತಿಳುವಳಿಕೆಯುಳ್ಳ ಒಂದು ಜ್ಞಾನವನ್ನು ಬೆಳೆಸುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳ್ತಾರೆ. ಈ ಪ್ರಬಂಧದಲ್ಲಿ ವಿಜ್ಞಾನದ ಸಾಮಾಜಿಕ ಮತ್ತು ರಾಜಕೀಯ ಪರಿಣಾಮಗಳ ಬಗ್ಗೆ, ವಿಶೇಷವಾಗಿ ಶೀತಲ ಸಮರ ಕೋಲ್ಡ್ ವಾರ್ ಏನು ನಡೀತಾ ಇತ್ತು ಆ ಸಂದರ್ಭದಲ್ಲಿ ಮತ್ತಷ್ಟು ಈ ವಿಜ್ಞಾನ ಅಂತಕ್ಕಂಥದ್ದು ಟೀಕಿಸುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇಲ್ಲಿ ವೈಜ್ಞಾನಿಕವಾಗಿ ಪ್ರಗತಿಯನ್ನು ವಿನಾಶಕಾರಿ ಉದ್ದೇಶಗಳಿಗಾಗಿ ಬಳಸುವ ಸಾಮರ್ಥ್ಯದ ಬಗ್ಗೆ ಆರ್ವೆಲ್ರವರು ಒಂದು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ವಿಜ್ಞಾನವನ್ನು ನಾವು ವಿನಾಶಕಾರಿ ಅಂದಾಗ ಆಟಮಿಕ್ ಬಾಂಬ್ಗಳಾಗಿರಬಹುದು, ಶಸ್ತ್ರಾಸ್ತ್ರಗಳಾಗಿರಬಹುದು, ಅದರ ಬಗ್ಗೆ ಹೇಳ್ತಾರೆ. ಪರಮಾಣು ಶಸ್ತ್ರಾಸ್ತ್ರಗಳು, ಸಾಮೂಹಿಕ ವಿನಾಶದ ಇತರ ತಂತ್ರಜ್ಞಾನಗಳನ್ನು ಮಾಡುವ ಮೂಲಕ ನೈತಿಕ ಸಂದಿಗ್ಧತೆಗಳನ್ನು ಅವರು ಎತ್ತಿ ತೋರಿಸ್ತಾ ಇದ್ದಾರೆ. ವಿಜ್ಞಾನಿಗಳು ತಮ್ಮ ಕೆಲಸದ ಪರಿಣಾಮಗಳನ್ನು ಪರಿಗಣಿಸಲು ವೈಜ್ಞಾನಿಕವಾಗಿ ಜ್ಞಾನದ ಜವಾಬ್ದಾರಿಯುತ ಬಳಕೆಗೆ ಪ್ರತಿಪಾದಿಸಲು ಅವರು
ಈ ಒಂದು ವಾದವನ್ನು ಹೇಳ್ತಾರೆ. ವಿಜ್ಞಾನಿಗಳು ಏನಿದ್ದಾರೆ, ಅವರು ಏನು ಕಂಡುಹಿಡಿತಾ ಇದ್ದಾರೆ, ಇದರಿಂದ ಏನು ಅವ್ರ ವೆಪನ್ಸು ಅಥವಾ ಜನರನ್ನು ಕೊಲ್ಲುವಂತಹ, ಜನರಿಗೆ ಮಾರಕವಾದಂತಹ ಒಂದು ವೈಜ್ಞಾನಿಕ ಜ್ಞಾನವನ್ನು ಬಳಸಿ ಆ ಜನರಿಗೆ ಒಂದು ಕಷ್ಟಗಳನ್ನು ತಂದೊಡ್ಡುವ ಅಥವಾ ಅವರ ನಾಶಕ್ಕೆ ಕಾರಣವಾಗ್ತಂತಹ ಕೆಲವು ಅನ್ವೇಷಣೆಗಳನ್ನು ಮಾಡ್ತಾ ಇದ್ದಾರೆ. ಆ ರೀತಿ ಮಾಡಬಾರ್ದು ಅಂತಕ್ಕಂಥದ್ದನ್ನು ಅವರು ಒತ್ತಿ ಹೇಳ್ತಾ ಇದ್ದಾರೆ. ಅವರ ಪ್ರಕಾರ, ಆರ್ವೆಲ್ರವರ ಪ್ರಕಾರ ಏನಪ್ಪ ಅಂದರೆ, ವಿಜ್ಞಾನಿಗಳು ತಮ್ಮ ಕೆಲಸದ ಸಂಭಾವ್ಯ ಪರಿಣಾಮಗಳನ್ನು ಪರಿಗಣಿಸಲು, ಅಂದರೆ ಆ ಪರಿಣಾಮಗಳು ಏನಾಗುತ್ತೆ ನಾವು ಅನ್ವೇಷಣೆ ಮಾಡೋದರ ನಂತರ ಅವುಗಳಿಂದ ಏನು ಪರಿಣಾಮ ಬೀರುತ್ತೆ ಅಂತಕ್ಕಂತಹ ಒಂದು ಜ್ಞಾನವನ್ನು ಹೊಂದಿರಬೇಕು. ನಂತರ ಮಾನವನ ಜೀವನದ ಎಲ್ಲ ಅಂಶಗಳನ್ನು ವೈಜ್ಞಾನಿಕ ತತ್ವಗಳಿಂದ ನಿಯಂತ್ರಿಸಬೇಕು ಎಂಬ ನಂಬಿಕೆಯಿಂದ ಆ ವೈಜ್ಞಾನಿಕತೆಯು ಅವರು ವೈಜ್ಞಾನಿಕತೆ ಕೂಡಿರಬೇಕು. ಆ ಒಂದು ಸೈನ್ಸ್ ಅನ್ನೋದು ಮಾನವನೊಂದು ಏಳಿಗೆಗಾಗಿ ಇರಬೇಕು ಅಂತ ಅವರು ಹೇಳ್ತಾರೆ. ಈ ಪ್ರಪಂಚದ ವೈಜ್ಞಾನಿಕ ಒಂದು ಹೆಸರಿನಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಸೃಜನಶೀಲತೆಯನ್ನು ನಿಗ್ರಹಿಸುವಂತಹ ಮಾನವೀಯ ಅಲ್ಲದ ಸರ್ವಾಧಿಕಾರಿ ಸಮಾಜಕ್ಕೆ ಕಾರಣವಾಗಬಹುದು ಅಂತಕ್ಕಂಥದ್ರ ಬಗ್ಗೆ ಅವರು ಭಯವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಈ ವಿಜ್ಞಾನವನ್ನು ನಾವೇನು ಮಾಡ್ತಾ ಇದ್ದೀವಿ, ಸರಿಯಾಗಿ ಮಾನವನ ಏಳಿಗೆಗೆ ಬಳಸದೆ ಮಾನವನ ವಿನಾಶಕ್ಕಾಗಿ ನಾವು ಬಳಸ್ತಾ ಇದ್ದೀವಿ. ಅದರ ಬಗ್ಗೆ ಫಾರ್ ಎಕ್ಸಾಂಪಲ್ ಡಿಹ್ಯುಮನೈಸೇಷನ್, ಟೆರರಿಸಮ್, ಈ ರೀತಿಯಾಗಿ ಅಂತಹವರ ಕೈಯಲ್ಲಿ ವಿಜ್ಞಾನದಲ್ಲಿ ಬರ್ತಕ್ಕಂತಹ ಕೆಲವು ಒಂದು ಅಂಶಗಳನ್ನು ಅಥವಾ ವಿಜ್ಞಾನದ ಒಂದು ಅನ್ವೇಷಣೆಗಳನ್ನು ಅವರಿಟ್ಟುಕೊಂಡು ಆ ಭಯವನ್ನು ಜನರಲ್ಲಿ ಮೂಡಿಸ್ತಕ್ಕಂತಹ ಕೆಲಸವೂ ಸಹ ಆಗುತ್ತೆ. ವಿಜ್ಞಾನ ಆ ರೀತಿಯಾಗಿ ಇರಬಾರದು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಕೊನೆಯದಾಗಿ ವಾಟ್ ಈಸ್ ಸೈನ್ಸ್ ಅಂತ ಹೇಳಿದಾಗ, ವಿಜ್ಞಾನ ಅಂತಕ್ಕಂಥದ್ದು ಹೆಚ್ಚು ಸಮತೋಲಿತ ಮತ್ತು ವಿಮರ್ಶಾತ್ಮಕ ತಿಳುವಳಿಕೆಗಾಗಿ ಮನವಿಯಾಗಿದೆ. ಈ ಎಸ್ಸೆ ಮೂಲಕ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಅದರ ಒಂದು ಲಿಮಿಟೇಷನ್ಸ್, ಅದರ ಮಿತಿಗಳು ಮತ್ತು ಸಂಭಾವ್ಯ ಅಪಾಯಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಅದರ ಅಪಾರ ಸಾಮರ್ಥ್ಯವನ್ನು ಒಪ್ಪಿಕೊಳ್ಳುತ್ತೆ. ಆರ್ವೆಲ್ರವರ ಈ ಒಂದು ಪ್ರಬಂಧವು ವಿಜ್ಞಾನವು ಏಕಶಿಲೆಯ ಘಟಕವಲ್ಲ, ಆದರೆ ಮಾನವ ಮೌಲ್ಯಗಳಿಂದ ರೂಪಿಸಲ್ಪಟ್ಟ ಮತ್ತು ಮಾನವ ದೋಷಕ್ಕೆ ಒಳಪಟ್ಟಿರ್ತಕ್ಕಂಥ ವೈವಿಧ್ಯಮಯ ಮತ್ತು ವಿಕಸನಗೊಳ್ಳುತ್ತಿರುವ ವಿಚಾರಣೆಯ ಒಂದು ಕ್ಷೇತ್ರ ಆಗಿದೆ ಎಂಬುದಕ್ಕೆ ಈ ಒಂದು ಎಸ್ಸೆಯನ್ನು ಅವರು ಹೇಳ್ತಾ ಇದ್ದಾರೆ. ಅಂದರೆ ಸಾಧನೆಗಳನ್ನು ಮೆಚ್ಚುತ್ತಾ ಅದರ ಸಂಭಾವ್ಯ ದುರುಪಯೋಗಗಳ ವಿರುದ್ಧ ಜಾಗರೂಕರಾಗಿರಲು ಅವರು ಈ ಓದುಗರನ್ನು ಹೆಚ್ಚಿಸ್ತಾ ಇದ್ದಾರೆ. ನಾವೇನು ಆ ಒಂದು ಸೈನ್ಸ್ನಿಂದ ಬರ್ತಾ ಇರತಕ್ಕಂತಹ ಪ್ರಾಡಕ್ಟ್ಸ್ ಏನಿದೆ ಅವುಗಳ ಸಾಧನೆಗಳನ್ನು ಮೆಚ್ಚಬೇಕು ಮತ್ತು ಅವುಗಳ ದುರುಪಯೋಗಗಳ ಬಗ್ಗೆ ಅದರ ಬಗ್ಗೆ ನಾವು ತುಂಬ ಜಾಗರೂಕರಾಗಿರಬೇಕು ಅಂತಕ್ಕಂತಹ ಮಾತನ್ನು ಹೇಳ್ತಾ ಇದ್ದಾರೆ. ವಿಜ್ಞಾನದ ನಿಜವಾದ ಸ್ವರೂಪವನ್ನು ಸ್ಪಷ್ಟಪಡಿಸುವ ಮೂಲಕ, ಸಾಮಾನ್ಯ ತಪ್ಪು ಕಲ್ಪನೆಗಳನ್ನು ನಿವಾರಿಸುವ ಮೂಲಕ, ವೈಜ್ಞಾನಿಕ ಸಮಸ್ಯೆಗಳೊಂದಿಗೆ ಹೆಚ್ಚು ತಿಳುವಳಿಕೆ ಇಲ್ಲ ಮತ್ತು ಜವಾಬ್ದಾರಿ ರೀತಿಯಲ್ಲಿ ತೊಡಗಿಸಿಕೊಳ್ಳುವ ವ್ಯಕ್ತಿಗಳು ಮತ್ತು ಅವರಿಗೆ ಆ ಅಧಿಕಾರವನ್ನು ನೀಡ್ತಕ್ಕಂತಹ ಗುರಿಯನ್ನು ಆರ್ವೆಲ್ರವರು ಹೊಂದಿದ್ದಾರೆ. ಅಂದರೆ ವಿಜ್ಞಾನವನ್ನು ನಾವು ಯಾವ ಕ್ಷೇತ್ರಕ್ಕೆ ಬಳಸ್ಕೋಬೇಕು, ಯಾವ ರೀತಿ ಅವುಗಳನ್ನು ನಾವು ವಿಜ್ಞಾನವನ್ನು ನಾವು ರೂಢಿ ಮಾಡ್ಕೋಬೇಕು, ಯಾವುದಕ್ಕೆ ವಿಜ್ಞಾನವನ್ನು ಬಳಸಬೇಕು ಅನ್ನೋದನ್ನು ಒಂದು ಸೂಕ್ತವಾದ ಒಂದು ವ್ಯಕ್ತಿಗಳಿಗೆ ನೀಡಿದರೆ ಮಾತ್ರ ಅದು ಸರಿ ಹೋಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ವೈಜ್ಞಾನಿಕ ಮತ್ತು ತಾಂತ್ರಿಕ ಪ್ರಗತಿಗಳ ಸಂಕೀರ್ಣ ಮತ್ತು ನೈತಿಕ ಸಾಮಾಜಿಕ ಪರಿಣಾಮಗಳೊಂದಿಗೆ ನಾವು ಹೋರಾಡುತ್ತಿರುವಾಗ ಈ ಪ್ರಬಂಧ ತುಂಬ ಪ್ರಸ್ತುತವಾಗಿದೆ. ಇಲ್ಲಿ ವಿಜ್ಞಾನ ಅಂತಕ್ಕಂಥದ್ದು ವಾಟ್ ಈಸ್ ಸೈನ್ಸ್ ಅಂದರೆ, ನಾವು ಟೆಕ್ನಿಕಲ್ ಡೆವಲಪ್ಮೆಂಟ್ಸ್ ಏನು ನಾವು ಹೊಸದಾಗಿ ಕಂಡುಹಿಡಿತಕ್ಕಂಥ ಗ್ಯಾಡ್ಜೆಟ್ಸ್ ಆಗಿರ್ಬೋದು, ಮೆಡಿಸಿನ್ಸ್ ಆಗಿರ್ಬೋದು, ಬಾಂಬ್ಸ್ ಆಗಿರ್ಬೋದು, ಅವಲ್ಲ. ವಿಜ್ಞಾನ ಅಂದಾಗ ಒಬ್ಬ ಮನುಷ್ಯನಿಗೆ ಅದು ಯಾವ ರೀತಿ ಉಪಯೋಗಕ್ಕೆ ಬರುತ್ತೆ ಅದನ್ನು ನಾವು ವಿಜ್ಞಾನ ಅಂತ ಕರಿತೀವಿ. ಇಲ್ಲಿ ಬರ್ತಕ್ಕಂಥ ವಸ್ತುಗಳು ಉಪಯೋಗವೂ ಇದೆ, ದುರುಪಯೋಗವೂ ಇದೆ. ಆ ದುರುಪಯೋಗಗಳ ಜ್ಞಾನ ನಮಗಿರಬೇಕು, ಅದನ್ನು ದುರುಪಯೋಗಕ್ಕೆ ಒಳಪಡಿಸಬಾರದು, ಅವುಗಳನ್ನು ಉಪಯೋಗಕ್ಕೆ ಮಾತ್ರವೇ ನಾವು ಬಳಸಬೇಕು ಅಂತಕ್ಕಂಥದ್ದು ಈ ಒಂದು ಎಸ್ಸೆ ಮೂಲಕ ಅವರು ತಿಳಿಸಿದ್ದಾರೆ. ಇಲ್ಲಿ ಒಂದು ಶಾರ್ಟ್ ಆಗಿ ನಾನು ಈ ಒಂದು ಅನುವಾದವನ್ನು ಹೇಳಿದ್ದೇನೆ. ಮೇಲೆ ಇರತಕ್ಕಂಥ ಟೆಕ್ಸ್ಟ್ನ ಬಗ್ಗೆ ನಿಮಗೆ ಕನ್ನಡದಲ್ಲಿ ಅರ್ಥ ಆಗಿರ್ಬೋದು. ಹಾಗೆ ಈ ಒಂದು PDF ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೇನೆ. ಡೌನ್ಲೋಡ್ ಮಾಡಿಕೊಂಡು ಇದನ್ನೊಮ್ಮೆ ಓದಿ ನಿಮಗೆ ಈ ಒಂದು ಸಮರಿ ಅರ್ಥ ಆಗಬಹುದು ಅಂತ ಭಾವಿಸ್ತೇನೆ. ಹಾಗೆ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೇ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.